ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಹಾಗೂ ಯುವ ಜಾಗೃತಿ ಸಮಾವೇಶ ಜರುಗಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಯಣ್ಣನ ಕೊಡುಗೆ ಅಪಾರ. ಅವರ ಆದರ್ಶ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಕರೆ ನೀಡಿದ್ರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಸನ್ಮಾನ ಮಾಡಲಾಯಿತು. ನಮ್ಮ ಪರಿಕ್ರಮ ಬರೀ ನಮ್ಮವರ ಎದುರುಗಡೆ ತೋರ್ಸೋದಲ್ಲ. ಅದು ಸಂಗೊಳ್ಳಿ ರಾಯಣ್ಣ ಬರೀ ಕುರುಬರ ಕಡೆಯಿಂದ ಹೋರಾಟ ಮಾಡಿಲ್ಲ. ಕಿತ್ತೂರಿ ರಾಣಿ ಚೆನ್ನಮ್ಮ ಅಂದ ಸಾಮ್ರಾಜ್ಯ ಬರೀ ಒಂದು ಜಾತಿ ಸೀಮಿತ ಇದ್ದಿಲ್ಲ. ಅದು ಇಡೀ ದೇಶ ಉಳಿಸ್ಬೇಕು, ನನ್ನ ಸಾಮ್ರಾಜ್ಯ ಉಳಿಸ್ಬೇಕು ಅಂತ ಬ್ರಿಟಿಷ್ ಎದುರುಗಡೆ ನಿಂತಂತ ಮನುಷ್ಯ. ಇವತ್ತು ನಾ ಹೇಳೋದಲ್ಲ, ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು, ಸಂಗೊಳ್ಳಿ ರಾಯಣ್ಣವರು, ಈ ಕಡೆ ಇಲ್ಲಿ ಬೊಂಗೊಂಡವರು, ಇವರೆಲ್ಲ ಯಾವುದಾದ್ರು ಒಂದು ಜಾತಿ ಸೀಮಿತ ಕೆಲಸ ಮಾಡಿದವರು ಇದಾರ. ಇಡೀ ಮಾನವ ಮನುಕೂಲಕ್ಕೆ ಒಳ್ಳೇದಾಗ್ಲಿ ಎಂಬ ನಿಟ್ಟಿನಲ್ಲಿ ಮಹಾತ್ಮವರಿಂದೆಲ್ಲ ಕೆಲಸ ಮಾಡಿದ್ರು. ಅವರ ಆದರ್ಶಗಳಲ್ಲಿ ನಾವೆಲ್ಲ ಅಳವಡಿಸ್ಕೊಂಡು ಹೋಗಂತ ಪ್ರಯತ್ನ ನಾವು ಮಾಡ್ಬೇಕು. ಅದರಲ್ಲಿ ಈಗ ನಾವೊಂದು ಸಂಗೊಳ್ಳಿ ರಾಯಣ್ಣ ಅಂದ್ರೆ ನಮ್ಮ ಮೈ ಜುಮ್ ಅನ್ಬೇಕು, ನಮ್ಮಲ್ಲಿ ಶಕ್ತಿ ಬರ್ಬೇಕು. ಯಾಕೆ ಆ ವಂಶಸ್ಥರು ಅಂತ ನಾವು ಹೇಳ್ಕೊತೀವಿ.